ನಮಸ್ಕಾರ ವೀಕ್ಷಕರೇ, ಮಾಲಾಸ್ ಪೇಜಸ್ಗೆ ಎಂದಿನಂತೆ ಸ್ವಾಗತ. ಇವತ್ತು ನನ್ನ ವಿಡಿಯೋದಲ್ಲಿ ಕಲ್ಲಂಗಡಿ ಹಣ್ಣಿನ ಬಿಳಿಯ ತಿರುಳಿನಲ್ಲಿ ದೋಸೆ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಕಲ್ಲಂಗಡಿ ಹಣ್ಣಿನ ಈ ಕೆಂಪು ಭಾಗವನ್ನು ತಿಂದು ಕೆಳಗಿನ ಬಿಳಿಯ ತಿರುಳನ್ನು ಎಷ್ಟೋ ಜನ ಬಿಸಾಕ್ತಾರೆ. ಇದರಲ್ಲೂ ಹಣ್ಣಿನಲ್ಲಿ ಇರುವಷ್ಟೇ ನೀರಿನಂಶ, ಪೋಷಕಾಂಶಗಳು ಹೇರಳವಾಗಿವೆ. ಅದನ್ನು ನಾವು ದೋಸೆಯಲ್ಲಿ ಅಥವಾ ಪಲ್ಯದಲ್ಲಿ ಇಲ್ಲ ಕುಂಬಳಕಾಯಿ ಹಲ್ವ ಮಾಡ್ತಾರಲ್ಲ, ಹಾಗೆ ಹಲ್ವ ಮಾಡಿ ಉಪಯೋಗಿಸ್ಕೋಬೋದು. ಸುಮ್ಮನೆ ಬಿಸಾಡೋದಕ್ಕಿಂತ ಯಾವುದಾದ್ರು ರೀತಿಯಲ್ಲಿ ನಮ್ಮ ದೇಹಕ್ಕೆ ಉತ್ತಮ ಪೋಷಕಾಂಶ ಸಿಗೋ ಹಾಗೆ ಅದನ್ನು ಯೂಸ್ ಮಾಡ್ಕೋಬೋದು. ಈ ಥರ ಹಣ್ಣನ್ನು ಪೀಸ್ ಮಾಡಿ ತೆಗಿತೀವ, ಹಿಂಗೆ ಸಿಪ್ಪೆ ಉಳಿಯುತ್ತೆ. ಇದನ್ನು ಸಪ್ರೇಟಾಗಿ ಇಟ್ಕೊಳ್ಳಿ, ಬಿಸಾಕಬೇಡಿ. ಈ ಸಿಪ್ಪೆ ನೋಡಿ, ಹಸಿರು ಸಿಪ್ಪೆ, ಇದರ ಮೇಲಿಂದು ಇಷ್ಟೊಂದು ಜಾಗ ನೋಡಿ, ಇಷ್ಟು ವೇಸ್ಟ್ ಆಗುತ್ತಲ್ಲ, ಇದನ್ನು ಯೂಸ್ ಮಾಡ್ಕೊಳ್ಬೋದು. ಹೇಗೆ ಅಂತ ತೋರಿಸ್ತೀನಿ ನೋಡಿ. ಹೀಗೆ ಈಗ ತೆಗಿಯಕ್ಕೆ ಬರುತ್ತಿದ್ದು ಈ ಥರ. ಹೀಗೆ ಚಾಕು ಅಲ್ಲಿ ಕೆತ್ತಿ ತೆಗಿಬೇಕು. ಆದಷ್ಟು ಈ ವೈಟ್ ಇರೋ ತನಕ ತೆಗೀರಿ. ಕೆಳಗಿಂದು ದಪ್ಪ ಸಿಪ್ಪೆ ಬೇಡ. ಈಗ ನೋಡಿ, ಇದು ಖಾಲಿ ದಪ್ಪ ಸಿಪ್ಪೆ, ಇದು ಬೇಡ. ಇದನ್ನು ದನಕ್ಕೆ ಏನಾದರೂ ಕೊಡ್ಬೋದು ನೀವು. ನೋಡಿ, ಈಗ ಇದರಿಂದ ನೋಡಿ, ಇಷ್ಟೊಂದು ಯಾಕೆ ವೇಸ್ಟ್ ಮಾಡೋದಲ್ವಾ. ಇದನ್ನು ಯಾವುದಾದ್ರು ದೋಸೆ ಮಾಡುವಾಗ ಹಿಟ್ಟಿನ ಜೊತೆ ಮಿಕ್ಸಿಯಲ್ಲಿ ರುಬ್ಬಿ ಹಾಕ್ಬೋದು. ದೋಸೆ ಮೆದು ಆಗುತ್ತೆ. ಅಥವಾ ಇದನ್ನು ಚಿಕ್ಕದಾಗಿ ಹೆಚ್ಚಿ ಪಲ್ಯ ಮಾಡ್ಬೋದು. ಪಲ್ಯನೂ ಟೇಸ್ಟಿಯಾಗಿ ಸಿಹಿಯಾಗಿ ಚೆನ್ನಾಗಿರುತ್ತೆ. ದೋಸೆ ಮಾಡುವಾಗ ಉದ್ದಿನ ದೋಸೆ ಥರ ಬರುತ್ತೆ. ಉದ್ದು ಕಡಿಮೆ ಹಾಕ್ಬೋದು ನೀವು, ಉದ್ದು ಉಳಿತಾಯ ಆಗುತ್ತೆ. ಆಮೇಲೆ ಇದು ಆರೋಗ್ಯಕ್ಕೂ ಒಳ್ಳೆಯದು. ಖಂಡಿತ ಇದನ್ನು ನೀವು ಯೂಸ್ ಮಾಡಿ, ಬಿಸಾಡಬೇಡಿ. ನಾನು ದೋಸೆ ಮಾಡೋದನ್ನು ತೋರಿಸ್ತೀನಿ ನಿಮಗೆ. ನಾನಿಲ್ಲಿ 4 ರಿಂದ 5 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಟ್ಟ ಅಕ್ಕಿಯನ್ನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಇದರಲ್ಲಿ 2 ದೊಡ್ಡ ಸ್ಪೂನು ಉದ್ದಿನಬೇಳೆ ಹಾಕಿದ್ದೀನಿ, ಹಾಗೆ 1 ಸ್ಪೂನು ಮೆಂತ್ಯ ಹಾಕಿದ್ದೀನಿ. ಇವಿಷ್ಟನ್ನು ಚೆನ್ನಾಗಿ ತೊಳೆದು ಮಿಕ್ಸಿಗೆ ಹಾಕಬೇಕು. ಇದು ಚಿಕ್ಕದಾಗಿ ಹೆಚ್ಕೊಂಡಿರೋ ಕಲ್ಲಂಗಡಿ ಹಣ್ಣಿನ ಬಿಳಿ ತಿರುಳಿನ ಪೀಸ್ಗಳು. ಇದನ್ನು ಈಗ ಅಕ್ಕಿ ಜೊತೆಗೆ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ನಂತರ ರುಚಿಗೆ ಬೇಕಷ್ಟು ಉಪ್ಪು ಹಾಕಿ, ಒಂದು ಅರ್ಧ ಮುಷ್ಟಿಯಷ್ಟು ಪೇಪರ್ ಅವಲಕ್ಕಿಯನ್ನು ನೀರಿನಲ್ಲಿ ತೊಳೆದು ಹಿಂಡಿ ಬಿಟ್ಟು ಹಾಕಿ. ಇಲ್ಲಿನ ನೀವು ದಪ್ಪ ಅವಲಕ್ಕಿಯನ್ನು ತಗೋಬೋದು, ಆದರೆ ಅದನ್ನು ಒಂದು 10 ನಿಮಿಷ ನೀರಲ್ಲಿ ನೆನೆಸ್ಬಿಟ್ಟು ಹಾಕಬೇಕಾಗುತ್ತೆ. ದೋಸೆ ಇನ್ನೂ ಮೆದು ಬರಲಿಕ್ಕೆ ಬೇಕಾದರೆ ಸ್ವಲ್ಪ ಹಸಿ ತೆಂಗಿನ ತಿರುಳನ್ನು ಹಾಕ್ಬೋದು. ದೋಸೆ ಹಿಟ್ಟು ರೆಡಿ ಆಯಿತು.
ನೀವು ನೋಡ್ಕೊಂಡು ನೀರು ಹಾಕಬೇಕು. ಮೊದಲಿಗೆ ಸ್ವಲ್ಪವೇ ನೀರು ಹಾಕಿ, ಯಾಕೆಂದರೆ ಕಲ್ಲಂಗಡಿ ಹಣ್ಣಿನ ತಿರುಳಲ್ಲಿ ನೀರಿರೋದ್ರಿಂದ ದೋಸೆ ಹಿಟ್ಟು ತುಂಬ ನೀರಾಗೋ ಚಾನ್ಸ್ ಇರುತ್ತೆ. ಆದ್ದರಿಂದ ಹದವಾಗಿ ನೋಡ್ಕೊಂಡು ನೀರು ಹಾಕಿ. ಈಗ ಈ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿ 8 ಗಂಟೆಗಳ ಕಾಲ ಹುಳಿ ಬರಲಿಕ್ಕೆ ಇಡಬೇಕು. ನೋಡಿ, ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ಇದಕ್ಕಿಂತ ಒಂದು ಸ್ವಲ್ಪ ದಪ್ಪನೇ ಇರಲಿ. ಉದ್ದಿನ ದೋಸೆ ಕನ್ಸಿಸ್ಟೆನ್ಸಿ ಇರುತ್ತಲ್ಲ, ಆ ಥರ ಇದ್ದರೆ ತುಂಬ ಚೆನ್ನಾಗಿ ದೋಸೆನೂ ಬರುತ್ತೆ. ತುಂಬ ಏನದು ಸಾಫ್ಟ್ ದೋಸೆ ಮಾಡ್ತಾರಲ್ಲ ಹೋಟೆಲಲ್ಲಿ, ಸೆಟ್ ದೋಸೆ, ಆ ಟೈಪ್ ಇರುತ್ತೆ. ನೋಡಿ, ದೋಸೆ ಹೀಗೆ ಹಾಕಬೇಕು ನೀವು ಹಿಟ್ಟು, ಸೆಟ್ ದೋಸೆ ಥರ. ಜಾಸ್ತಿ ಅಗಲ ಮಾಡೋಕ್ಕೆ ಹೋಗಬೇಡಿ. ಒಂದು ಸಲ ಆ ಕಡೆ ಈ ಕಡೆ ಮೊಗಚಿ ಹಾಕಿ ತೆಗೀರಿ, ಆಗಿರುತ್ತೆ ದೋಸೆ. ಆಮೇಲೆ ತುಪ್ಪ ಹಾಕಿ ಚಟ್ನಿ ಜೊತೆ ತಿನ್ನಿ, ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ರುಚಿಯಾದ ಮೆದುವಾದ ದೋಸೆ ರೆಡಿ ಆಯಿತು. ಕಸ ಎಂದು ಬಿಸಾಡುವ ಕಲ್ಲಂಗಡಿ ಬಿಳಿ ತಿರುಳಿನಲ್ಲಿ ಇಷ್ಟು ರುಚಿಯಾದ ದೋಸೆಯ ಅಂತ ತಿಂದು ನೋಡಿ ನೀವೇ ಆಶ್ಚರ್ಯಪಡ್ತೀರಿ ಫ್ರೆಂಡ್ಸ್. ಒಂದು ಸಲ ಮಾಡಿ ನೋಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನೊಂದು ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.